ವಿದ್ಯಾರ್ಥಿಗಳೇ, ಇವತ್ತು ನಾವು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಎನ್ನುವಂಥ ಅಧ್ಯಾಯದಲ್ಲಿ ಒಂದು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ, ಅಸಾಮಾನ್ಯ ಲಾಭ, ಸಮಸ್ಥಿತಿಯ ಬಿಂದು ಹಾಗೂ ಸದಾವಕಾಶ ವೆಚ್ಚ ಅಂದರೆ ಏನು, ನಂತರ ಉದ್ಯಮ ಘಟಕದ ಪೂರೈಕೆಯ ರೇಖೆಯನ್ನು ನಿರ್ಧರಿಸುವಂಥ ಅಂಶಗಳ ಜೊತೆಗೆ ಪ್ರಮುಖವಾಗಿರುವಂಥದ್ದು ಮಾರುಕಟ್ಟೆಯ ಪೂರೈಕೆ ರೇಖೆ ಎನ್ನುವಂಥ ವಿಷಯಗಳನ್ನು ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ನಿಮಗೆ ಬರುವಂಥ 4 ಅಂಕದ ಪ್ರಶ್ನೆ, ಸ್ಥಗಿತತೆಯ ಬಿಂದು ಅಥವಾ ಮುಚ್ಚುವ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿಯ ಬಿಂದುಗಳನ್ನು ಕುರಿತು ಬರೆಯಿರಿ ಎನ್ನುವಂಥ ಪ್ರಶ್ನೆ ಐತಿ ನಿಮಗೆ. ನೋಡಿ, 4 ಅಂಕದ ಪ್ರಶ್ನೆ, ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳ್ತಾರೆ. ಹಾಗಾದರೆ ಇವಾಗ ಮೊದಲನೇದಾಗಿರುವಂಥ ಅಂಶ ಸ್ಥಗಿತತೆಯ ಬಿಂದು. ನೋಡಿ, ಮೊದಲನೇದಾಗಿ ಬರುವಂಥದ್ದು ಸ್ಥಗಿತತೆಯ ಬಿಂದು, ದ ಶಾರ್ಟ್ ಡೌನ್ ಪಾಯಿಂಟ್. ಹಾಗಾದ್ರೆ ಸ್ಥಗಿತತೆಯ ಬಿಂದು ಅಂದ್ರೆ ಏನು? ನೋಡಿ, ಸ್ಥಗಿತತೆಯ ಬಿಂದು ಅಂದರೆ ಹೇಳ್ತಾರೆ, ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತೇಳಿ ಕರೀತಾರೆ. ನೋಡಿ, SMC ಅಂದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಅಂದರೆ AVC ರೇಖೆಯನ್ನು, ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವುದನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಇಲ್ಲಿ ಅಲ್ಪಾವಧಿಯಲ್ಲಿ AVCಯ ಕನಿಷ್ಠ ಬಿಂದು ಕೊನೆಯ ಬೆಲೆ ಮತ್ತು ಉತ್ಪನ್ನದ ಸಂಯೋಜನೆಯಾಗಿದ್ದು, ನೋಡಿ, ಕೊನೆಯ ಬೆಲೆ ಮತ್ತು ಉತ್ಪನ್ನದ ಸಂಯೋಜನೆಯಾಗಿದ್ದು ಇಲ್ಲಿ SMC ರೇಖೆಯು AVC ರೇಖೆಯನ್ನು ಈ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಆವಾಗ ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ನಂತರ ದೀರ್ಘಾವಧಿಯಲ್ಲಿ LRMC ರೇಖೆಯು ಅಂದ್ರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ, ಕಾರಣ ಇದನ್ನು ಸ್ಥಗಿತತೆಯ ಬಿಂದು ಎನ್ನುತ್ತೇವೆ. ಅಂದ್ರೆ SMC ರೇಖೆ ಎನ್ನುವಂಥದ್ದು ನೋಡ್ರಿ, ಅಲ್ಪಾವಧಿಯಲ್ಲಿ ಈ SMC ರೇಖೆಯು ಅಂದ್ರೆ OYX, ನಿನ್ನಿಂದಿನ ನೋಡಿದಿರಾ ಹಿಂದಿನ ತರಗತಿಯಲ್ಲಿ, ಇದು SMC. ನಂತರ ಇದು ಏನಪ್ಪ ಅಂದ್ರೆ AVC. ನೋಡಲಿ, SMC AVC ಇಲ್ಲಿ ಇದು ಬೆಲೆಯ ರೇಖೆ ಐತಿ. ನೋಡಲಿ, ಕನಿಷ್ಠ ಬಿಂದುವಿನಲ್ಲಿ ಏನಪ್ಪ ಅಂದ್ರೆ ಛೇದಿಸ್ತೈತಿ. ಈ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ಈ AVC ರೇಖೆಯನ್ನು ಈ ಕನಿಷ್ಠ ಬಿಂದುವಿನಲ್ಲಿ ಛೇದಿಸ್ತಂದ್ರೆ ರೀ ಇಲ್ಲಿ ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಇಲ್ಲಿ ಉದ್ಯಮ ಘಟಕ ಏನು ಮಾಡ್ತೈತಿ ರೀ, ಉತ್ಪಾದನೆಯನ್ನು ನಿಲ್ಲಿಸ್ತೈತಿ. ಯಾಕಂದ್ರೆ ಈ ಕೆಳಗಿನ ಹಂತದಲ್ಲಿ ಯಾವುದೇ ರೀತಿಯಾದಂಥ ಉತ್ಪಾದನೆಯನ್ನು ಮಾಡಂಗಿಲ್ಲ. ಯಾಕಂದ್ರೆ ನಿನ್ನಿಂದಿನ ನೋಡ್ರಿ, ಸರಾಸರಿ ಬದಲಾಗುವ ವೆಚ್ಚದ ರೇಖೆಗಿಂತ ಬೆಲೆಯ ರೇಖೆ ಸರಾಸರಿ ಬದಲಾಗುವ ವೆಚ್ಚದ ರೇಖೆಗಿಂತ ಹೆಚ್ಚಿರಬೇಕು ಅಥವಾ ಸಮ ಇರಬೇಕು. ಒಂದು ವೇಳೆ ಕಡಿಮೆ ಇತ್ತಂದ್ರೆ ಉದ್ಯಮ ಘಟಕ ಉತ್ಪಾದನೆ ಮಾಡಂಗಿಲ್ಲ, ಯಾಕಂದ್ರೆ ನಷ್ಟವನ್ನು ಅನುಭವಿಸ್ತೈತಿ. ಅದಕ್ಕಾಗಿ ಸಮಸ್ಥಿತಿಯ ಬಿಂದು, ಸ್ಥಗಿತತೆಯ ಬಿಂದು ಅಂದ್ರೆ ಹೇಳ್ತಾರೆ SMC ರೇಖೆಯನ್ನು, ಅಂದ್ರೆ ಅಲ್ಪಾವಧಿಯ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವುದನ್ನು ನಾವೇನಂತ ಕರಿತೀವಿ, ಸ್ಥಗಿತತೆಯ ಬಿಂದು ಅಂತೇಳಿ ಕರಿತೀವಿ. ಇದು ಮೊದಲನೇ ಅಂಶ. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ಸಾಮಾನ್ಯ ಲಾಭ. ನೋಡಿ, ಎರಡನೇದಾಗಿ ಬರುವಂಥದ್ದು ಏನು ಹೇಳ್ತಾರಪ್ಪ ಅಂದ್ರೆ ಸಾಮಾನ್ಯ ಲಾಭ.
ಎರಡನೇದಾಗಿ ಬರುವಂಥದ್ದು ಸಾಮಾನ್ಯ ಲಾಭ ಅಂದ್ರೆ ಏನು? ದ ನಾರ್ಮಲ್ ಪ್ರಾಫಿಟ್. ನೋಡಿ, ಸಾಮಾನ್ಯ ಲಾಭ ಅಂದ್ರೆ ಹೇಳ್ತಾರೆ ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿದ್ದು, ನೋಡಿ, ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ಅಂದರೆ ವ್ಯವಹಾರದಲ್ಲಿ ಹಿಂದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತೇವೆ. ಅಂದರೆ ಇಲ್ಲಿ ಸಾಮಾನ್ಯ ಲಾಭ ಅಂದರೆ ಹೇಳ್ತಾರ ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ, ಈಗ ಚಲಾವಣೆಯಲ್ಲಿರುವಂಥ ಒಂದು ಉದ್ಯಮ ಘಟಕ ಅಸ್ತಿತ್ವದಲ್ಲಿರಬೇಕು. ಯಾಕೆ ಅಸ್ತಿತ್ವದಲ್ಲಿರ್ಬೇಕಂತ ಹೇಳ್ತಾರೆ ಅಂದ್ರೆ ರೀ, ಅಗತ್ಯವಾದಂಥ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಅಂದ್ರೆ ಒಂದು ಉದ್ಯಮ ಘಟಕ ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಂದಿಟ್ಟುಕೊಳ್ಳಲು ಅಂದ್ರೆ ಮುಂದಿನ ವ್ಯವಹಾರವನ್ನು ಮಾಡ್ಕೊಳ್ಳೋಕೆ ಸಾಮಾನ್ಯ ಲಾಭದ ಪ್ರಮಾಣವನ್ನು ಗಳಿಸ್ತೈತಿ. ಆ ಹಿಂದಿಟ್ಟುಕೊಳ್ಳಲು ಅಗತ್ಯವಾದಂಥ ಕನಿಷ್ಠ ಲಾಭವನ್ನು ಅಂದ್ರೆ ಒಂದಿಷ್ಟು ಹಣವನ್ನು ಏನಪ್ಪ ಅಂದ್ರೆ ಸಂಗ್ರಹಣೆ ಮಾಡಿ ಇಟ್ಕೊಂಡು ಮುಂದೆ ಏನಾಗ್ತೈತಿ ಅಂತ ಹೇಳ್ತಾರೆ ಅನುಕೂಲ ಆಗ್ತೈತಿ. ಅಂದ್ರೆ ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ಅಂದರೆ ವ್ಯವಹಾರದಲ್ಲಿ ಇಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತೇವೆ. ಅಂದ್ರೆ ಒಂದು ಉದ್ಯಮ ಘಟಕ ವ್ಯಕ್ತ ವೆಚ್ಚ ಮತ್ತು ಅವಕಾಶ ವೆಚ್ಚಗಳನ್ನು ಅದರ ಲಾಭದ ಮಟ್ಟದಿಂದ ಭರಿಸಲು ಶಕ್ತವಾಗಿದ್ದರೆ ಅಂತಹ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತೇವೆ. ನೋಡಿ, ಒಂದು ಉದ್ಯಮ ಘಟಕ ಏನು ಹೇಳ್ತಾರೆ, ವ್ಯಕ್ತ ವೆಚ್ಚ ಮತ್ತು ಅವಕಾಶ ವೆಚ್ಚಗಳನ್ನು ಭರಿಸಲು ಸಾಧ್ಯವಿರುವಂಥ ಸ್ಥಿತಿ ಅಂದ್ರೆ ಲಾಭದ ಮಟ್ಟದಿಂದ ಇವುಗಳನ್ನು ಭರಿಸಲು ಶಕ್ತವಾಗಿದ್ದರೆ ಅಂತಹ ಲಾಭವನ್ನು ನಾವೇನಂತ ಕರಿತೀವಿ, ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಇಲ್ಲಿ ಉತ್ಪಾದನಾ ವೆಚ್ಚವು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಗೆ ಪ್ರತಿಫಲವಾಗಿ, ನೋಡಿಲಿ, ಭೂಮಿ, ಶ್ರಮ, ಬಂಡವಾಳ ಹಾಗೂ ಸಂಘಟನೆ. ನೋಡಿ, ಭೂಮಿ, ಶ್ರಮ, ಬಂಡವಾಳ ಹಾಗೂ ಸಂಘಟನೆಗೆ ಪ್ರತಿಫಲವಾಗಿ ಉದ್ಯಮ ಘಟಕ ಏನು ಕೊಡ್ತೈತ್ರಿ? ಗೇಣಿ, ಕೂಲಿ, ಬಡ್ಡಿ, ನಂತರ ಏನ್ರಿ ಲಾಭ ಗಳಿಸೋದು. ನಮಗೇನ್ರಿ ಸಾಮಾನ್ಯ ಲಾಭದ ಸ್ಥಿತಿ. ಅದಕ್ಕಾಗಿ ಈ ಉತ್ಪಾದನಾಂಗಗಳಿಗೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ಗೇಣಿ, ಕೂಲಿ, ಬಡ್ಡಿ, ಲಾಭ ಹಾಗೂ ಅವಕಾಶ ವೆಚ್ಚಗಳನ್ನು ಒಳಗೊಂಡಿರಬಹುದು. ನೋಡಿ, ಅವಕಾಶಕ್ಕೆ ತಕ್ಕಂತೆ ವೆಚ್ಚ ಮಾಡುವಂಥದ್ದು. ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆಗಳ ಪ್ರಮಾಣ ಏನಾಗ್ತೈತೆ ರೀ ಜಾಸ್ತಿ ಇತ್ತಂದ್ರೆ ಅವಾಗ ಅವಕಾಶಕ್ಕೆ ತಕ್ಕಂತೆ ಉದ್ಯಮ ಘಟಕ ಹೆಚ್ಚಿನದಾದಂಥ ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸುವಂಥ ಸ್ಥಿತಿಯನ್ನು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ನಿರ್ಮಾಣ ಮಾಡ್ಕೋತೈತಿ. ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ರೀ ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಇಷ್ಟು ಸಾಮಾನ್ಯ ಲಾಭ. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ ಅಸಾಮಾನ್ಯ ಲಾಭ. ಅಸಾಮಾನ್ಯ ಲಾಭ ನೋಡಿ, ನೆಕ್ಸ್ಟ್ ಬರುವಂಥ ಪಾಯಿಂಟು ಅಸಾಮಾನ್ಯ ಲಾಭ, ಅಬ್ನಾರ್ಮಲ್ ಪ್ರಾಫಿಟ್. ಹಾಗಾದ್ರೆ ಅಸಾಮಾನ್ಯ ಲಾಭ ಅಂದ್ರೆ ಏನು? ಉದ್ಯಮ ಘಟಕವೊಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸುವಂತಿದ್ದರೆ ಅಂತಹ ಲಾಭವನ್ನು ಉದ್ಯಮ ಘಟಕದ ಅಸಾಮಾನ್ಯ ಲಾಭ ಎನ್ನುತ್ತೇವೆ. ನೋಡಿ, ಒಂದು ಉದ್ಯಮ ಘಟಕ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ರ, ನಾರ್ಮಲ್ ಪ್ರಾಫಿಟ್ಗಿಂತ ಅಂದ್ರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭ ಬರ್ತಾ ಇತ್ತಂದ್ರೆ ಅಂಥದ್ದನ್ನು ಏನಂತ ಕರಿತಾರೆ, ಲಾಭವನ್ನು ಉದ್ಯಮ ಘಟಕದ ಅಸಾಮಾನ್ಯ ಲಾಭ ಅಂತೇಳಿ ಕರೀತಾರೆ. ಇದು ಯಾವಾಗಂದ್ರೆ ರೀ ದೀರ್ಘಾವಧಿಯ ಅವಧಿಯಲ್ಲಿ ಸಾಮಾನ್ಯ ಲಾಭಕ್ಕಿಂತ ಕಡಿಮೆ ಲಾಭ ಗಳಿಸಿದರೆ ಉದ್ಯಮ ಘಟಕವು ಉತ್ಪಾದನೆ ಮಾಡುವುದಿಲ್ಲ. ಅಲ್ಪಾವಧಿಯಲ್ಲಿ ಲಾಭವು ಈ ಮಟ್ಟಕ್ಕಿಂತ ಕಡಿಮೆ ಇದ್ದರೂ ಸಹ ಉದ್ಯಮ ಘಟಕ ಉತ್ಪಾದಿಸಬಹುದು. ನೋಡಿ, ಅಸಾಮಾನ್ಯ ಲಾಭದ ಸ್ಥಿತಿ ಅಂದ್ರೆ ರೀ ಹೆಂಗಂದ್ರೆ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕ ಸಾಮಾನ್ಯ ಲಾಭಕ್ಕಿಂತ ಕಡಿಮೆ ಲಾಭ ಗಳಿಸಿದರೆ ಉದ್ಯಮ ಘಟಕ ಉತ್ಪಾದನೆ ಮಾಡುವುದಿಲ್ಲ. ಯಾಕಂದ್ರೆ ಅಲ್ಲಿ ದೀರ್ಘಾವಧಿ ಇರ್ತೈತಿ, ಅದು ಲಾಭ ಗಳಿಸ್ಬೇಕಾಗಿರ್ತೈತಿ, ಅದರಲ್ಲಿ ಲಾಭ ಬರದೇ ಹೋತಂದ್ರೆ ಅದು ಉತ್ಪಾದನೆ ಮಾಡಲ್ಲ. ಅದರ ಅಸಾಮಾನ್ಯ ಲಾಭದ ಸ್ಥಿತಿ ಅಲ್ಪಾವಧಿಯಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, ಲಾಭಕ್ಕಿಂತ ಮಟ್ಟಕ್ಕಿಂತ ಕಡಿಮೆ ಇದ್ದರೂ ಕೂಡ ಉದ್ಯಮ ಘಟಕ ಏನು ಮಾಡ್ತೈತಿ, ಉತ್ಪಾದನೆಯನ್ನು ಉತ್ಪಾದಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭ ಗಳಿಸ್ತಾ ಇದ್ರೆ ಅದನ್ನು ಅಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ ಸಮಸ್ಥಿತಿ ಬಿಂದು. ಸಮಸ್ಥಿತಿ ಬಿಂದು, ಸಮಸ್ಥಿತಿ ಬಿಂದು, ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಸಮಸ್ಥಿತಿಯ ಬಿಂದು. ಹಾಗಾದ್ರೆ ಸಮಸ್ಥಿತಿಯ ಬಿಂದು ಅಂದ್ರೆ ಹೇಳ್ತಾರೆ
ಉದ್ಯಮ ಘಟಕವು ತನ್ನ ಉತ್ಪನ್ನದ ಪೂರೈಕೆ ರೇಖೆಯ ಮೇಲಿನ ಸಾಮಾನ್ಯ ಲಾಭ ಗಳಿಸುವ ಬಿಂದುವನ್ನು ಸಮಸ್ಥಿತಿಯ ಬಿಂದು ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಉದ್ಯಮ ಘಟಕ ತನ್ನ ಉತ್ಪನ್ನದ ಪೂರೈಕೆ ರೇಖೆಯ ಮೇಲಿನ ಸಾಮಾನ್ಯ ಲಾಭ ಎಷ್ಟು ಪೂರೈಕೆ ಮಾಡ್ತೈತಿ ಅದಕ್ಕೆ ತಕ್ಕಂತೆ ಲಾಭವನ್ನು ಗಳಿಸ್ತೈತಿ. ಲಾಭವಾದ ಬಿಂದುವನ್ನು ಸಮಸ್ಥಿತಿ ಬಿಂದು ಅಂತೇಳಿ ಕರಿತೀವಿ. ಅಂದ್ರೆ ಪೂರೈಕೆಯನ್ನು LRAC ನೋಡಿ, LRAC ಲಾಂಗ್ ರನ್ ಆವರೇಜ್ ಕಾಸ್ಟ್, ದೀರ್ಘಾವಧಿ ಸರಾಸರಿ ಏನಪ್ಪ ಅಂದ್ರೆ ವೆಚ್ಚದ ರೇಖೆ. ಇಲ್ಲಿ ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆ ಕನಿಷ್ಠ ಬಿಂದುವಿನಲ್ಲಿ ಸಮಸ್ಥಿತಿ ಬಿಂದುವಾಗಿದೆ. ಅಂದ್ರೆ ಇಲ್ಲಿ SAC ರೇಖೆ, SMC ಮತ್ತು SAC ರೇಖೆಗಳ ಅಂದರೆ AC ರೇಖೆಯನ್ನು ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚದ ರೇಖೆಯು ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸಮಸ್ಥಿತಿ ಬಿಂದುವಾಗಿದೆ. ಎಷ್ಟು ಸರಾಸರಿ ವೆಚ್ಚದ ಪ್ರಮಾಣ ನಿಲ್ತೈತಿಲ್ಲ ಅದು ಬಿಂದುವನ್ನು ಸಮಸ್ಥಿತಿಯ ಬಿಂದು ಅಂತೇಳಿ ಕರೀತಾರ. ಈ ನೆಕ್ಸ್ಟ್ ಬರುವಂಥ ನೋಡ್ರಿ ಸದಾವಕಾಶ ವೆಚ್ಚ. ನೆಕ್ಸ್ಟ್ ಬರುವಂಥ ಅಂಶ ಸದಾವಕಾಶ ವೆಚ್ಚ. ನೋಡಿ ಸದಾವಕಾಶ ವೆಚ್ಚ. ಹಾಗಾದ್ರೆ ಸದಾವಕಾಶ ವೆಚ್ಚ ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನು ಅವಕಾಶ ವೆಚ್ಚ ಎಂದು ಕರೆಯುತ್ತೇವೆ. ನೋಡಲಿ, ಉದ್ಯಮ ಘಟಕ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ. ಅಂದರೆ ಇಲ್ಲಿ ಒಂದು ವಸ್ತು ಐತ್ರಿ, ಇನ್ನೊಂದು ವಸ್ತು ಉತ್ಪಾದನೆ ಮಾಡಬೇಕಾಗೈತಿ. ಅಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ವಸ್ತುವನ್ನು ತ್ಯಾಗ ಮಾಡುವಂತಹ ಅಥವಾ ಅತ್ಯುತ್ತಮ ವಸ್ತುವಿನ ಪರ್ಯಾಯ ವಸ್ತುವಿನ ಮೇಲೆ ಮಾಡುವಂಥ ವೆಚ್ಚವನ್ನು ಅವಕಾಶ ವೆಚ್ಚ ಅಂತೇಳಿ ಕರಿತೀವಿ. ಅಂದ್ರೆ ಕೆಲವು ಚಟುವಟಿಕೆಗಳು ಸದಾವಕಾಶ ವೆಚ್ಚವು ಎರಡು ಉತ್ತಮ ಚಟುವಟಿಕೆಗಳನ್ನು ಬಿಟ್ಟು ಕೊಟ್ಟು ಗಳಿಕೆಯಾಗಿದೆ. ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ಇನ್ನೊಂದು ವಸ್ತುವನ್ನು ಎಲ್ಲಿ ಮಾಡ್ಬೇಕ್ರಿ, ಅವಕಾಶಕ್ಕೆ ತಕ್ಕಂತೆ ವಸ್ತುವನ್ನು ಬಿಡಬೇಕಾಗ್ತೈತಿ. ಅದನ್ನು ಏನಂತ ಕರೀತಾರೆ ಅಂದರೆ ಸದಾವಕಾಶ ವೆಚ್ಚ ಅಂತೇಳಿ ಕರೀತಾರ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸಾಮಾನ್ಯ ಲಾಭದ ಸ್ಥಿತಿ, ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ, ಅಸಾಮಾನ್ಯ ಲಾಭ, ಸಮಸ್ಥಿತಿಯ ಬಿಂದು, ಸದಾವಕಾಶ ವೆಚ್ಚ. ಈ ರೀತಿಯಾಗಿ ಒಂದು ಉದ್ಯಮ ಸಂಸ್ಥೆ ಪರಿಪೂರ್ಣ ಏನಪ್ಪ ಅಂದ್ರೆ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಅಂಶಗಳ ಆಧಾರದ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪೂರೈಕೆ ಪ್ರಮಾಣವನ್ನು ಏನು ಮಾಡ್ತೈತಿ ಅಂತ ಹೇಳ್ತೀವಿ ರೀ, ನಿರ್ಧರಿಸ್ತೈತಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಈ ಅಂಶಗಳು. ನಂತರ ಬರುವಂಥದ್ದು ನೋಡ್ರಿ ಅತ್ಯಂತ ಪ್ರಮುಖವಾಗಿರುವಂಥದ್ದು, ನಿಮಗೆ ಪ್ರಶ್ನೆಯನ್ನು ಏನಪ್ಪ ಅಂದ್ರೆ ಬರುವಂಥದ್ದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು. ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು. ನೋಡು, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವಂಥ ಅಂಶಗಳು. ಯಾಕೆ ನಾವು ಇವುಗಳನ್ನು ಅಧ್ಯಯನ ಮಾಡ್ತೀವಿ? ಡಿಟರ್ಮಿನೇಷನ್ ಆಫ್ ಫರ್ಮ್ ಸಪ್ಲೈ ಕರ್ವ್. ಯಾಕೆ ನಾವು ಇವುಗಳನ್ನು ಅಧ್ಯಯನವನ್ನು ಮಾಡ್ತೀವಿ? ಯಾಕೆ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವಂಥ ಅಂಶಗಳನ್ನು ನೋಡಿದರೆ, ಉದ್ಯಮ ಘಟಕದ ಪೂರೈಕೆ ರೇಖೆಯು ಸೀಮಾಂತ ವೆಚ್ಚದ ರೇಖೆಯ ಭಾಗವಾಗಿದೆ. ನಿಮ್ಗೆ ಈಗಾಗಲೇ ಗೊತ್ತೈತಿ, ಸೀಮಾಂತ ವೆಚ್ಚದ ರೇಖೆಯ ಭಾಗ ಯಾವುದಪ್ಪ ಅಂದ್ರೆ ಪೂರೈಕೆ ರೇಖೆಯಾಗಿರ್ತಿ. ಅಂದರೆ ಪೂರೈಕೆ ರೇಖೆಯ ಭಾಗವೇ ಸೀಮಾಂತ ವೆಚ್ಚದ ರೇಖೆಯಾಗಿರುತ್ತದೆ. ಇಲ್ಲಿ ಹಾಗಾಗಿ ಉದ್ಯಮ ಘಟಕದ ಸೀಮಾಂತ ವೆಚ್ಚದ ರೇಖೆಯ ಮೇಲೆ ಪ್ರಭಾವ ಬೀರಲು ಯಾವುದೇ ಅಂಶವು ಅದರ ಪೂರೈಕೆ ರೇಖೆಯ ನಿರ್ಧಾರವಾಗಿರುತ್ತದೆ. ನಾವು ಯಾವ ಅಂಶದ ಮೇಲೆ ಪೂರೈಕೆಯನ್ನು ಮಾಡ್ತೀವಿ, ಆ ನಿರ್ಧರಿಸುವ ಅಂಶದ ಆಧಾರದ ಮೇಲೆ ಪೂರೈಕೆ ಅನ್ನುವಂಥದ್ದು ನಿರ್ಧಾರವಾಗ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಪೂರೈಕೆ ರೇಖೆಯನ್ನು ನಿರ್ಧರಿಸುವಲ್ಲಿ ಈ ಕೆಳಗಿನ ಅಂಶಗಳು ಏನಪ್ಪ ಅಂದ್ರೆ ನಿರ್ಧರಿಸಲಾಗುತ್ತದೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ ತಂತ್ರಜ್ಞಾನದ ಪ್ರಗತಿ. ಮೊದಲನೇದಾಗಿ ಬರುವಂಥದ್ದು ತಂತ್ರಜ್ಞಾನದ ಪ್ರಗತಿ. ಮೊದಲನೇದಾಗಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳಲ್ಲಿ ತಂತ್ರಜ್ಞಾನದ ಪ್ರಗತಿ, ಟೆಕ್ನಾಲಜಿಕಲ್ ಪ್ರೊಸೆಸ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ಕೋತೀವಿ ಅಂದರೆ ಹೇಳ್ತಾರೆ, ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಲ್ಲಿ ತಾಂತ್ರಿಕ ಪ್ರಗತಿ ಒಂದಾಗಿದೆ. ನಾವು ಯಾವ ರೀತಿಯಾದಂಥ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೋತೀವಿ, ಆ ತಂತ್ರಜ್ಞಾನದ ಆಧಾರದ ಮೇಲೆ ಪೂರೈಕೆ ಪ್ರಮಾಣ ಎನ್ನುವಂಥದ್ದು ನಿರ್ಧಾರವಾಗ್ತೈತಿ. ಯಾಕಂದರೆ
ಒಂದು ಉದ್ಯಮ ಘಟಕವು ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದಿಸಲು ಎರಡು ಉತ್ಪಾದನಾಂಗಗಳನ್ನು ಅಂದರೆ ಬಂಡವಾಳ ಮತ್ತು ಶ್ರಮ. ನೋಡಿಲಿ, ಬಂಡವಾಳ ಮತ್ತು ಶ್ರಮ. ನೋಡಿ, ಒಂದು ಉದ್ಯಮ ಘಟಕ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಎರಡು ಉತ್ಪಾದನಾಂಗಗಳಾದಂತಹ ಬಂಡವಾಳ ಮತ್ತು ಶ್ರಮ, ಈ ಎರಡು ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡಾಗ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ. ಅಂದ್ರೆ ಹೊಸ ಹೊಸ ತಂತ್ರಜ್ಞಾನವನ್ನು, ಹೊಸ ಹೊಸ ರೀತಿಯಾದಂಥ ಯಂತ್ರೋಪಕರಣಗಳನ್ನು ನಾವು ಬಳಸಿಕೊಂಡಿದ್ದಾದ್ರೆ ಅಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಲಾಭದ ಪ್ರಮಾಣ ಅಧಿಕವಾಗುತ್ತದೆ, ಆಗ ಪೂರೈಕೆ ಅಧಿಕವಾಗುತ್ತದೆ. ನೋಡಿ, ತಂತ್ರಜ್ಞಾನ ಬತ್ತಂದ್ರೆ ಮಾರ್ಕೆಟ್ನಾಗ ಹೊಸ ರೀತಿಯಾದಂಥ ವಸ್ತುಗಳು ಬಂದು ಅಂದ್ರೆ, ಹೊಸ ರೀತಿಯಾದಂಥ ವಸ್ತುಗಳನ್ನು ನಾವು ಪೂರೈಕೆ ಮಾಡಿದ್ವಿ ಅಂದ್ರೆ ಅವುಗಳಿಗೆ ಬೇಡಿಕೆ ಜಾಸ್ತಿ ಆಗ್ತೈತಿ. ಯಾಕೆ? ಹೊಸ ತಂತ್ರಜ್ಞಾನ ಇರ್ತೈತಿ, ಅದರಲ್ಲಿ ವಿಶೇಷವಾದಂಥ ಅಂಶಗಳು ಅಳವಡಿಕೆ ಆಗಿರ್ತಾವೆ. ಇದರಿಂದಾಗಿ ಜನರಿಗೆ ಏನಾಗ್ತೈತಿ ಅಂದ್ರೆ ಅದ್ರ ಮ್ಯಾಗ ಆಕರ್ಷಣೆ ಆಗ್ತೈತಿ. ಹೌದಪ್ಪ, ಇದೇನೋ ಹೊಸದಾಗೈತಿ ನೋಡುವಾಗ ಬೇಡಿಕೆ ಜಾಸ್ತಿ ಆಗ್ತೈತಿ, ಇದರಿಂದಾಗಿ ಪೂರೈಕೆ ಅಧಿಕವಾಗುತ್ತದೆ. ಆವಾಗ ಪೂರೈಕೆ ರೇಖೆ ಎಡದಿಂದ ಬಲಭಾಗಕ್ಕೆ ಏನಾಗ್ತೈತಿ ಅಂತ ಹೇಳ್ತಾರೆ, ಪಲ್ಲಟಗೊಳ್ತೈತಿ. ಪೂರೈಕೆ ಪ್ರಮಾಣ ಎಡದಿಂದ ಬಲಭಾಗಕ್ಕೆ ಏನಾಗ್ತೈತಿ ರೀ, ಪಲ್ಲಟಗೊಳ್ತೈತಿ. ಅಂದ್ರೆ ಪೂರೈಕೆ ಪ್ರಮಾಣ ಹೆಚ್ಚಾಗ್ತೈತಿ. ಆವಾಗ ಉದ್ಯಮ ಘಟಕದ ಪೂರೈಕೆ ರೇಖೆಯು MC ರೇಖೆಯ ಭಾಗವಾಗಿರುವುದರಿಂದ, ಪೂರೈಕೆ ರೇಖೆ MC ರೇಖೆ ಅಂತೇಳಿ ಶ್ರೀಮಂತ ವೆಚ್ಚದ ರೇಖೆ ಪೂರೈಕೆ ರೇಖೆಯ ಒಂದು ಭಾಗವಾಗಿದೆ. ಆವಾಗ ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಬಲಕ್ಕೆ ಪಲ್ಲಟಗೊಳಿಸುತ್ತದೆ. ಆವಾಗ ತಂತ್ರಜ್ಞಾನದ ಅವಶ್ಯಕತೆ ಇತ್ತಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿತ್ತಂದ್ರೆ ಅವಾಗ ಏನಾಗ್ತೈತಿ ಅಂತ ಹೇಳ್ತಾರೆ, ಪೂರೈಕೆ ಪ್ರಮಾಣ ಹೆಚ್ಚಾಗ್ತೈತಿ. ಕಾರಣ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತೈತಿ, ಆ ಬೇಡಿಕೆ ಹೆಚ್ಚಾಗುವುದರಿಂದ ಪೂರೈಕೆ ಹೆಚ್ಚಾಗ್ತೈತಿ. ಅದರಿಂದ ಉದ್ಯಮ ಘಟಕ ಲಾಭ ಗಳಿಸೋಕೆ ಏನಾಗ್ತೈತಿ, ಸಹಾಯಕವಾಗ್ತೈತಿ. ಅದಕ್ಕಾಗಿ ತಂತ್ರಜ್ಞಾನದ ಪ್ರಗತಿಯು ಕೂಡ ಪೂರೈಕೆ ಪ್ರಮಾಣ ನಿರ್ಧರಿಸಲು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತಾರ. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಆದಾನದ ಬೆಲೆಗಳು. ಎರಡನೇದಾಗಿ ಬರುವಂಥದ್ದು ಆದಾನದ ಬೆಲೆಗಳು. ಹಾಗಾದ್ರೆ ಆದಾನಗಳು ಅಂದರೆ ಏನು? ಈಗಾಗಲೇ ನೀವು ಆದಾನಗಳ ಬಗ್ಗೆ ತಿಳ್ಕೊಂಡಿರಿ. ಉತ್ಪಾದನೆ ಮತ್ತು ವೆಚ್ಚಗಳು ಎನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಾದ್ರಲ್ಲಿ ಆದಾನಗಳಂದ್ರೆ ಏನು ತಿಳ್ಕೊಂಡಿರಿ. ನೋಡಲಿ, ಆದಾನಗಳು ಅಂದರೆ ಏನಪ್ಪ ಅಂದ್ರೆ ಉತ್ಪಾದನಾಂಗಗಳು. ನೋಡಿ, ಆದಾನಗಳು ಅಂದ್ರೆ ಏನಪ್ಪ ಅಂದ್ರೆ ಉತ್ಪಾದನಾಂಗಗಳು. ಇಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಕೂಡ ಪೂರೈಕೆಯನ್ನು ನಿರ್ಧರಿಸಲು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾದ್ರೆ ಉತ್ಪಾದನಾಂಗಗಳ ಬೆಲೆಗಳು ಹೆಂಗೆ ಪೂರೈಕೆಯನ್ನು ನಿರ್ಧರಿಸುವಲ್ಲಿ ಸಹಾಯಕವಾಗ್ತವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಪ್ರಮುಖ ನಿರ್ಧಾರಕಗಳಾಗಿವೆ. ಇಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದರೆ ಉತ್ಪಾದನಾ ವೆಚ್ಚ ಅಧಿಕವಾಗುತ್ತದೆ, ಪರಿಣಾಮವಾಗಿ ಲಾಭದ ಪ್ರಮಾಣ ಕಡಿಮೆಯಾಗುತ್ತದೆ. ನೋಡಲಿ, ಉತ್ಪಾದನಾಂಗಗಳ ಬೆಲೆ ಹೆಚ್ಚಾತಂದ್ರೆ ವೆಚ್ಚ ಹೆಚ್ಚಾಗ್ತೈತಿ. ಯಾಕಂದ್ರೆ ಅವುಗಳು ಉತ್ಪಾದನಾಂಗಗಳು ಒಂದು ಸರಕು ಉತ್ಪಾದನೆ ಆಗಬೇಕಾದ್ರೆ ಅವಶ್ಯಕವಾಗಿ ಬೇಕಾದಂಥ ಆದಾನಗಳು. ಅಲ್ಲಿ ಅವುಗಳನ್ನು ನಾವು ಬಳಸ್ಕೊಳ್ಳಲೇಬೇಕಾಗಿರುತ್ತದೆ, ತೊಡಗಿಸಿಕೊಳ್ಳಲೇಬೇಕಾಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಅವುಗಳ ಬೆಲೆ ಅಕಸ್ಮಾತ್ ಹೆಚ್ಚಾತಂದ್ರೆ ಅಲ್ಲಿ ನಾವು ಮಾಡುವಂಥ ವೆಚ್ಚವೂ ಕೂಡ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಆ ವೆಚ್ಚ ಹೆಚ್ಚಾಗುವುದರಿಂದ ಲಾಭದ ಪ್ರಮಾಣ ಕಡಿಮೆಯಾಗುತ್ತದೆ. ಹಾಗಾಗಿ ಉತ್ಪಾದನೆ ಮತ್ತು ಪೂರೈಕೆ ಕಡಿಮೆಯಾಗುತ್ತದೆ. ವೆಚ್ಚ ಜಾಸ್ತಿ ಆಗಕ್ಕೈತಂದ್ರೆ ರೀ ಖರ್ಚು ಮಾಡೋಕ್ಕಾಗಲ್ಲ, ಹಾಗೂ ಉತ್ಪಾದನೆ ಕಡಿಮೆ ಆಗ್ತೈತಿ. ಉತ್ಪಾದನೆ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಪೂರೈಕೆ ಪ್ರಮಾಣವು ಕೂಡ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಇದರಿಂದಾಗಿ ಪೂರೈಕೆ ರೇಖೆಯು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ನೋಡಿ, ಪೂರೈಕೆ ಪ್ರಮಾಣ ಕಡಿಮೆ ಆಯ್ತಂದ್ರೆ ಪೂರೈಕೆ ಏನಪ್ಪ ಅಂದ್ರೆ ಕಡಿಮೆ ಆಯ್ತಂದ್ರೆ ಅದರ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅಂದರೆ ಯಾವುದೇ ಮಾರುಕಟ್ಟೆಯ ಬೆಲೆಯಲ್ಲಿ ಉದ್ಯಮ ಘಟಕವು ಈ ಕಡಿಮೆ ಪ್ರಮಾಣದ ಉತ್ಪನ್ನವನ್ನು ಘಟಕಗಳನ್ನು ಪೂರೈಸುತ್ತದೆ. ಅಂದ್ರೆ ಉತ್ಪಾದನೆ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿನ ಉತ್ಪಾದನಾ ಘಟಕಗಳನ್ನು ಪೂರೈಸುತ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡಲ್ಲ. ಯಾಕಂದ್ರೆ ರೀ ವೆಚ್ಚ ಜಾಸ್ತಿ ಇರ್ತೈತಿ, ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಬೆಲೆಯ ಪ್ರಮಾಣ ಕಡಿಮೆ ಇರ್ತೈತಿ. ಅಂಥ ಸಂದರ್ಭದಲ್ಲಿ ಆ ಉದ್ಯಮ ಘಟಕ ನಷ್ಟವನ್ನು ಅನುಭವಿಸುವ ಸ್ಥಿತಿ ಎದುರಾಗ್ತೈತಿ. ಅದಕ್ಕಾಗಿ ಕಡಿಮೆ ಪ್ರಮಾಣದ ಪೂರೈಕೆಯನ್ನು ಅದೇನು ಮಾಡ್ತೈತಿ ಅಂತ ಹೇಳ್ತಾರೆ, ನಿರ್ಧರಿಸ್ತೈತಿ. ಹಾಗಾದ್ರೆ ಇಲ್ಲಿ ಪೂರೈಕೆ ರೇಖೆಯ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪೂರೈಕೆ ಮೇಲೆ ಘಟಕ ತೆರಿಗೆಯ ಪ್ರಭಾವ. ತೆರಿಗೆಯನ್ನು ಹೇರುವುದರ ಮೂಲಕ ಪೂರೈಕೆ ಮೇಲೆ ಏನಪ್ಪ ಅಂದ್ರೆ ಯಾವ ರೀತಿಯಾದಂಥ ಅಂಶಗಳು ನಿರ್ಧಾರವಾಗ್ತಾವ. ನೋಡಿ, ಪೂರೈಕೆಯ ಮೇಲೆ ಘಟಕ ತೆರಿಗೆಯ ಪ್ರಭಾವ ಅಂದ್ರೆ
ಸರಕುಗಳ ಉತ್ಪಾದನೆಯ ಮಾರಾಟದ ಪ್ರತಿ ಘಟಕದ ಮೇಲೆ ಸರ್ಕಾರವ ವಿಧಿಸುವ ತೆರಿಗೆಯನ್ನು ಘಟಕ ತೆರಿಗೆ ಎನ್ನುತ್ತೇವೆ. ಅಂದರೆ ಪ್ರತಿ ಘಟಕ, ಪ್ರತಿ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ, ಘಟಕದ ಮೇಲೆ ಸರ್ಕಾರ ವಿಧಿಸುವಂಥ ತೆರಿಗೆ ಅಂದರೆ ಸರಕುಗಳ ಉತ್ಪಾದನೆಯ ಮಾರಾಟದ ಪ್ರತಿ ಘಟಕದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಘಟಕ ತೆರಿಗೆ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಘಟಕ ತೆರಿಗೆಯೂ ಕೂಡ ಪೂರೈಕೆ ಪ್ರಮಾಣದಲ್ಲಿ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದು ತಂತ್ರಜ್ಞಾನದ ಪ್ರಗತಿ, ಇನ್ನೊಂದು ಆದಾನದ ಬೆಲೆಗಳು ಅಂಶಗಳ ಆಧಾರದ ಮೇಲೆ ಪೂರೈಕೆ ಪ್ರಮಾಣವನ್ನು ನಾವೇನು ಮಾಡ್ತೀವಿ, ನಿರ್ಧರಿಸ್ತೀವಿ ಅಂತ ಹೇಳ್ತೀವಿ. ತುಂಬ ಪ್ರಮುಖವಾದಂಥ ಪ್ರಶ್ನೆ ಐತಿ, ನೆನಪಿಟ್ಟುಕೊಳ್ಳಿ. ಒಂದು ತಂತ್ರಜ್ಞಾನದ ಪ್ರಗತಿ ಹಾಗೂ ಇನ್ನೊಂದು ಆದಾನದ ಬೆಲೆಗಳು, ಇವೆರಡು ಏನಪ್ಪ ಅಂದ್ರೆ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳಾಗಿವೆ ಅಂತ ಹೇಳ್ತೀವಿ. ನೋಡಿ, ಇವಾಗ ನಾವು ಅಧ್ಯಯನ ಮಾಡುವಂಥ ಪ್ರಮುಖವಾದಂಥ ಅಂಶ ಮಾರುಕಟ್ಟೆ ಪೂರೈಕೆ ರೇಖೆ. ನೋಡಿಲಿ ಬರುವಂಥದ್ದು ಮಾರುಕಟ್ಟೆ ಪೂರೈಕೆ ರೇಖೆ. ಮಾರುಕಟ್ಟೆ ಪೂರೈಕೆ ರೇಖೆ, ಮಾರ್ಕೆಟ್ ಸಪ್ಲೈ ಕರ್ವ್. ಹಾಗಾದರೆ ಮಾರುಕಟ್ಟೆ ಪೂರೈಕೆ ರೇಖೆ ಅಂದರೆ ಏನು? ವಿವಿಧ ಮಾರಾಟಗಾರರು ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಕಿನ ಒಟ್ಟು ಪ್ರಮಾಣವನ್ನು ಸೂಚಿಸುವ ಅನುಸೂಚಿಯನ್ನು ಮಾರುಕಟ್ಟೆ ಪೂರೈಕೆ ಅನುಸೂಚಿ ಎಂದು ಕರೆಯಲಾಗುತ್ತದೆ. ನೋಡಿ, ಮಾರುಕಟ್ಟೆ ಅಂದ್ರೆ ಕೇವಲ ಒಬ್ಬರೇ ಉತ್ಪಾದಕರು ಒಬ್ಬರೇ ಮಾರಾಟಗಾರ ಬರಂಗಿಲ್ಲ. ಇಲ್ಲಿ ವಿವಿಧ ಮಾರಾಟಗಾರರು ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಕಿನ ಒಟ್ಟು ಪ್ರಮಾಣವನ್ನು, ಅಂದ್ರೆ ಅವರು ಉತ್ಪಾದನೆ ಮಾಡಿದಂಥ ವೆಚ್ಚವನ್ನು ಮಾರುಕಟ್ಟೆಯ ಬೆಲೆಗೆ ಹೋಲಿಕೆ ಮಾಡಿದಾಗ ಆ ವೆಚ್ಚಕ್ಕೂ ಮತ್ತು ಮಾರುಕಟ್ಟೆ ಬೆಲೆಗೂ ಸಮನಾದಂಥ ಸ್ಥಿತಿಯಲ್ಲಿದ್ದಾಗ ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಕಿನ ಒಟ್ಟು ಪ್ರಮಾಣವನ್ನು ಸೂಚಿಸುವ ಅನುಸೂಚಿಯನ್ನು, ಮಾರುಕಟ್ಟೆಯ ಅನುಸೂಚಿಯನ್ನು ಮಾರುಕಟ್ಟೆಯ ಪೂರೈಕೆ ಅನುಸೂಚಿ ಅಂತೇಳಿ ಕರಿತೀವಿ. ಇಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮಾರುಕಟ್ಟೆಯಲ್ಲಿ ಕೇವಲ 2 ಉದ್ಯಮ ಘಟಕಗಳಿವೆ ಎಂದು ಅಂದುಕೊಳ್ಳಿ. ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು ಗಣಿತಾತ್ಮಕವಾಗಿ ನಾವು ರಚಿಸಬಹುದು. ಉದಾಹರಣೆಗೆ ನೋಡಿ, ಎ ಮತ್ತು ಬಿ. ನೋಡಿ, ಎ ಮತ್ತು ಬಿ ಎನ್ನುವಂಥ 2 ಉದ್ಯಮ ಘಟಕಗಳಿದ್ದಾವೆ ಎಂದು ಭಾವಿಸಿಕೊಳ್ಳೋಣ. ಈ 2 ಉದ್ಯಮ ಘಟಕಗಳು ವಿಭಿನ್ನ ವೆಚ್ಚದ ರಚನೆಯನ್ನು ಹೊಂದಿವೆ. ಮಾರುಕಟ್ಟೆಯ ಬೆಲೆಯು P1ಗಿಂತ ಕಡಿಮೆ ಇದ್ದರೆ, ನೋಡ್ರಿ, ಮಾರುಕಟ್ಟೆಯ ಬೆಲೆಯು P1ಗಿಂತ ಕಡಿಮೆ ಇದ್ದರೆ ಆವಾಗ ಎ ಉದ್ಯಮ ಘಟಕ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ರೀ, ಯಾವುದೇ ರೀತಿಯಾದಂಥ ವಸ್ತುವನ್ನು ಉತ್ಪಾದಿಸುವುದಿಲ್ಲ. ಈ ನಂತರ P2ಗಿಂತ ಕಡಿಮೆ ಬೆಲೆ ಇದ್ದರೆ, ನೋಡಿ, P2ಗಿಂತ ಕಡಿಮೆ ಬೆಲೆ ಇದ್ದರೆ ಇಲ್ಲಿ ಬಿ ಎನ್ನುವಂಥ ಉದ್ಯಮ ಘಟಕ ಏನನ್ನು ಉತ್ಪಾದಿಸುವುದಿಲ್ಲ. ಹಾಗಾದ್ರೆ ಈ ಎ ಮತ್ತು ಬಿ ಎನ್ನುವಂಥ ಈ 2 ಉದ್ಯಮ ಘಟಕಗಳನ್ನು ಆಧಾರವಾಗಿಟ್ಟುಕೊಂಡು ಮಾರುಕಟ್ಟೆಯ ಬೇಡಿಕೆ ಏನಪ್ಪ ಅಂದ್ರೆ ಪೂರೈಕೆಯನ್ನು ಹೆಂಗೆ ನಾವು ರೇಖೆಗಳ ಮೂಲಕ ರಚನೆ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ತುಂಬ ಪ್ರಮುಖವಾಗಿರುವಂಥ ಪ್ರಶ್ನೆ ಮಾರುಕಟ್ಟೆಯ ಪೂರೈಕೆಯ ರೇಖೆ. ಮಾರುಕಟ್ಟೆಯ ಪೂರೈಕೆಯ ರೇಖೆ OYX. ಮೊದಲನೇದಾಗಿ ಬರುವಂಥದ್ದು ಎ ಎನ್ನುವಂಥ ಉದ್ಯಮ ಘಟಕ. ಈ ಎ ಎನ್ನುವಂಥ ಉದ್ಯಮ ಘಟಕ ನೋಡ್ರಿ, P1, P2, P3. ನೋಡಿ, ಬೆಲೆಯ ಪ್ರಮಾಣ ಎ ಎನ್ನುವಂಥ ಉದ್ಯಮ ಘಟಕದ ಬೆಲೆಯ ಪ್ರಮಾಣವನ್ನು ನಾವು ಅವಲೋಕನ ಮಾಡಿದಾಗ ಅದು ಪೂರೈಕೆ ಪ್ರಮಾಣವನ್ನು ಯಾವಾಗ ನಿರ್ಧರಿಸ್ತೈತಪ್ಪ. ನೋಡಲಿ, P1, P2, P3 ನೋಡಿದ್ರೆ ಪೂರೈಕೆ ಪ್ರಮಾಣ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳ್ತಾರಂತಪ್ಪ ಅಂದ್ರೆ P1 ಬೆಲೆ ಇದ್ದಾಗ. ನೋಡಿ, P1 ಬೆಲೆ ಇದ್ದಾಗ ಇದರ ಪೂರೈಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ಸ್ಟಾರ್ಟ್ ಆಗ್ತೈತಿ. ನೋಡಿ, P1 ಬೆಲೆ ಇದ್ದಾಗ ಪೂರೈಕೆ ಸ್ಟಾರ್ಟ್ ಆಗಿ P3 ಬೆಲೆಗೆ ಹೋದಾಗ
ಉತ್ಪನ್ನದ ಪ್ರಮಾಣ ಎಷ್ಟಾಗಿರ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ Q3 ಎಷ್ಟಾಗಿರ್ತೈತಿ. ಈ ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ SA ಅಂದ್ರೆ ಸಪ್ಲೈ ಪೂರೈಕೆ ಎ ಎನ್ನುವಂಥ ಉದ್ಯಮ ಘಟಕದ ಪೂರೈಕೆ ಪ್ರಮಾಣ. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ಬಿ ಎನ್ನುವಂಥ ಉದ್ಯಮ ಘಟಕ. ನೋಡಿ ಬಿ ಎನ್ನುವಂಥ ಉದ್ಯಮ ಘಟಕವು ಕೂಡ ಈ ಬಿ ಎನ್ನುವಂಥ ಉದ್ಯಮ ಘಟಕವು ಕೂಡ ಬಿ ಎನ್ನುವಂಥ ಉದ್ಯಮ ಘಟಕವು ಇದು ಯಾವಾಗ ಪೂರೈಕೆ ಪ್ರಮಾಣವನ್ನು ಸ್ಟಾರ್ಟ್ ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ P2 ಬೆಲೆ ಇದ್ದಾಗ. ನೋಡಿದರೆ ಪೂರೈಕೆ ಪ್ರಮಾಣ ಸ್ಟಾರ್ಟ್ ಆಗೋದ P2 ಬೆಲೆ ಇದ್ದಾಗ. ನೋಡಿ ಬೆಲೆ P2 ಇದ್ದಾಗ ಇದರ ಪೂರೈಕೆ ಪ್ರಮಾಣ ಏನಾಗಿರ್ತೈತಿ ಅಂತ ಹೇಳ್ತಾರೆ ಅಂದ್ರೆ Q4 ಆಗಿರ್ತೈತಿ. ಅದರ ಪೂರೈಕೆ ಪ್ರಮಾಣ ಏನಾಗಿರ್ತೈತಿ ರೀ Q4 ಆಗಿರ್ತೈತಿ. ನೋಡಿ OY. ನೆಕ್ಸ್ಟ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರೀ SB ಅಂದ್ರೆ ಸಪ್ಲೈ ಬಿ. ಈ ನೆಕ್ಸ್ಟ್ ಬರುವಂಥದ್ದು ನೋಡ್ರಿ ಮಾರುಕಟ್ಟೆಯ ಪೂರೈಕೆ. ಮಾರುಕಟ್ಟೆಯ ಪೂರೈಕೆ ಎನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಇವಾಗ ಅರ್ಥ ಮಾಡ್ಕೋತೀವಿ. ಮಾರುಕಟ್ಟೆ ಪೂರೈಕೆ ರೇಖೆ ಯಾವಾಗ ನಮ್ಗೆ ಸಿಗ್ತೈತಿ. ನೋಡಿದು ಓ. ಇಲ್ಲಿ ಎರಡು ರೇಖೆಗಳನ್ನು ನೋಡಿದ್ದೀವಿ ನಾವು ಈಗಾಗಲೇ. ಎ ಎನ್ನುವಂಥದ್ದು ಇದು ಎ, ಇದು ಬಿ. ನೋಡಿ ಎ ಎನ್ನುವಂಥ ಉದ್ಯಮ ಘಟಕದ ಪೂರೈಕೆ ಪ್ರಮಾಣ P1 ಬೆಲೆಗಿಂತ ಕಡಿಮೆ ಇದ್ದಾಗ, ಆವಾಗಲೇ ನೀವು ನೋಡಿದ್ರಿ P1 ಬೆಲೆಗಿಂತ ಕಡಿಮೆ ಇದ್ದಾಗ ಯಾವುದೇ ರೀತಿಯಾದಂಥ ಇದು ಉತ್ಪಾದನೆಯನ್ನು ಮಾಡುವುದಿಲ್ಲ ಅಥವಾ ಪೂರೈಕೆಯನ್ನು ಮಾಡುವುದಿಲ್ಲ. ಯಾವಾಗ P1 ಅಷ್ಟು ಇದಕ್ಕೆ ಏನಪ್ಪ ಅಂದ್ರೆ ಬೆಲೆ ಮಾರುಕಟ್ಟೆಯಲ್ಲಿ ಸಿಗ್ತೈತೋ ಅವಾಗ ಇದು ಏನು ಮಾಡ್ತೈತಿ ಅಂದ್ರೆ ರೀ ಪೂರೈಕೆಯನ್ನು ಮಾಡಲು ಸ್ಟಾರ್ಟ್ ಮಾಡ್ತೈತಿ. ನಂತರ ಬಿ ಎನ್ನುವಂಥ ಉದ್ಯಮ ಘಟಕಕ್ಕೆ ಬಂದಾಗ ಬಿ ಎನ್ನುವಂಥ ಉದ್ಯಮ ಘಟಕ P2 ಬೆಲೆಯಲ್ಲಿ ಅಂದರೆ P2 ಬೆಲೆಗಿಂತ ಕಡಿಮೆ ಇದ್ದಾಗ, ಬೆಲೆ P2ಗಿಂತ ಕಡಿಮೆ ಇದ್ದಾಗ ಯಾವುದೇ ರೀತಿಯಾದಂಥ ಉತ್ಪನ್ನವನ್ನು ಇದೇನು ಮಾಡಲ್ರಿ ಉತ್ಪಾದಿಸುವುದಿಲ್ಲ. ಯಾವಾಗ P2 ಎನ್ನುವಂಥ ಬೆಲೆ P1ದಿಂದ ಬೆಲೆ ಹೆಚ್ಚಾಗ್ತೈತಿ ಅವಾಗ ಇದರ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ ಹೆಚ್ಚಾಗ್ತಾ ಹೋಗ್ತೈತಿ. ಹಾಗಾದರೆ ಇವೆರಡನ್ನು ನಾವು ನೋಡಿದಾಗ ನಮ್ಗೇನು ಸಿಗ್ತೈತಿ ರೀ ಮಾರುಕಟ್ಟೆಯ ಬೆಲೆ ಸಿಗ್ತೈತಿ. ನೋಡಿ ಮೊದಲೇದಾಗಿರುವಂಥದ್ದು P ದಿಂದ P1ಗೆ ಎ ಎನ್ನುವಂಥ ಉದ್ಯಮ ಘಟಕ ಏನು ಮಾಡೈತಿ ಪೂರೈಕೆಯನ್ನು ಮಾಡೈತಿ. ನಂತರದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಎರಡನೇ ಉದ್ಯಮ ಘಟಕ ಏನು ಮಾಡ್ತೈತಿ ರೀ ಪೂರೈಕೆಯನ್ನು ಮಾಡ್ತೈತಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ರೀ SM. ಅದನ್ನು SM ಅಂತ ಕರಿತೀವಿ. ಆವಾಗ ಒಟ್ಟು ಉತ್ಪನ್ನದ ಪ್ರಮಾಣ ಏನಾಗಿರ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ Q5. ನೋಡಿ ಒಟ್ಟು ಉತ್ಪನ್ನದ ಪ್ರಮಾಣ Q5. ಇದು ಎ, ಇದು ಬಿ, ಇದು ಏನಪ್ಪ ಅಂದ್ರೆ ಸಿ ಅಂದ್ರೆ ಮಾರುಕಟ್ಟೆಯ ರೇಖೆಯಾಗಿರ್ತೈತಿ. ಈ ಸೈಡ್ ನಾವು ಏನು ಮಾಡೀವ್ರಿ ಇದು ಬೆಲೆ, ಇಲ್ಲಿ ಉತ್ಪನ್ನ. ನೋಡಿ ಬೆಲೆ ಈ ಸೈಡ್ ಏನು ಮಾಡಿವಪ್ಪ ಅಂದ್ರೆ ಉತ್ಪನ್ನದ ಪ್ರಮಾಣವನ್ನು ನಾವೇನು ಮಾಡೀವಿ ಅರ್ಥ ಮಾಡ್ಕೊಂಡೀವಿ. ನೋಡಿ ವಿದ್ಯಾರ್ಥಿಗಳಲ್ಲಿ ಈ ರೇಖಾಚಿತ್ರದ ಮೂಲಕ ಮಾರುಕಟ್ಟೆಯ ಪೂರೈಕೆ ರೇಖೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋತೀವಿ. ಇಲ್ಲಿ ಮಾರುಕಟ್ಟೆಯ ಬೆಲೆಯು OY ಅಕ್ಷದ ಮೇಲೆ ಬೆಲೆಗಳನ್ನು, OX ಅಕ್ಷದ ಮೇಲೆ ಏನಪ್ಪ ಅಂದ್ರೆ ಉತ್ಪನ್ನದ ಪ್ರಮಾಣವನ್ನು ನಾವೇನು ಮಾಡ್ತೀವಿ ತೋರಿಸ್ತೀವಿ. ಇಲ್ಲಿ ಎ ಎಲ್ಲಿನ ಅಂದ್ರೆ ಎ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು SA ಎಂದು ಸೂಚಿಸಿವಿ. ಬಿ ಎನ್ನುವಂಥ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು SB ಅಂತ ಏನು ಮಾಡಿವಿ ಸೂಚಿಸಿವಿ. ನಂತರ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು SM ಅಂತೇಳಿ ಸೂಚನೆ ಮಾಡಿವಿ. ಇಲ್ಲಿ P1 ಬೆಲೆಗಿಂತ ಕಡಿಮೆ ಇದ್ದಾಗ ಎರಡು ಉದ್ಯಮ ಘಟಕಗಳು ಯಾವುದೇ ಪ್ರಮಾಣದ ಸರಕನ್ನು ಉತ್ಪಾದಿಸಲು ಇಚ್ಛಿಸುವುದಿಲ್ಲ. ನೋಡಿ P1ಗಿಂತ ಬೆಲೆಯ ಪ್ರಮಾಣ ಕಡಿಮೆ ಇತ್ತಂದ್ರೆ ಇಲ್ಲಿ ಯಾವುದೇ ಒಂದು ಉದ್ಯಮ ಘಟಕ ಉತ್ಪಾದನೆಯನ್ನು ಮಾಡಲು ಏನು ಮಾಡೋದಿಲ್ಲ ರೀ ಸೂಚನೆಯನ್ನು ವ್ಯಕ್ತಪಡಿಸೋದಿಲ್ಲ ಅಥವಾ ಇಚ್ಛಿಸುವುದಿಲ್ಲ. P1 ಬೆಲೆಯಿಂದಾಗಿ ಮಾರುಕಟ್ಟೆಯ ಪೂರೈಕೆಯು ಸಹ ಏನಾಗ್ತೈತಿ ಅಂತ ಹೇಳ್ತಾರೆ ಶೂನ್ಯವಾಗ್ತೈತಿ.
ಅಂದ್ರೆ ಬೆಲೆ P1ಗಿಂತ ಕಡಿಮೆ ಇತ್ತಂದ್ರೆ ಮಾರುಕಟ್ಟೆ ಏನಪ್ಪ ಅಂದ್ರೆ ಶೂನ್ಯವಾದಂಥ ಸ್ಥಿತಿ. ಅವಾಗ ಮಾರುಕಟ್ಟೆಯ ಬೆಲೆಯು P1ಗಿಂತ ಹೆಚ್ಚು ಅಥವಾ ಸಮನಾಗಿದ್ದಾಗ ಆದರೆ P2ಗಿಂತ ಕಡಿಮೆ ಇದ್ದಾಗ ಎ ಎನ್ನುವಂಥ ಉದ್ಯಮ ಘಟಕ ಮಾತ್ರ ಧನಾತ್ಮಕ ಪ್ರಮಾಣದ ಸರಕನ್ನು ಉತ್ಪಾದಿಸುತ್ತದೆ. ನೋಡಿ, P2ಗಿಂತ ಏನಪ್ಪ ಅಂದ್ರೆ P1ಗಿಂತ ಬೆಲೆ ಇದ್ದಾಗ ಎ ಎನ್ನುವಂಥ ಉದ್ಯಮ ಘಟಕ ಮಾತ್ರ ಧನಾತ್ಮಕ ಉತ್ಪಾದನೆಯನ್ನು ಸೂಚಿಸ್ತೈತಿ. ಆದರೆ ಇಲ್ಲಿ ಈ ಶ್ರೇಣಿಯಲ್ಲಿ ಮಾರುಕಟ್ಟೆಯ ಪೂರೈಕೆ ರೇಖೆಯು ಎ ಉದ್ಯಮ ಘಟಕದ ಪೂರೈಕೆ ರೇಖೆಯೊಂದಿಗೆ ತಾಳೆಯಾಗುತ್ತದೆ. ನೋಡಿ, ಮಾರುಕಟ್ಟೆಯ ಪೂರೈಕೆ ರೇಖೆ ಎ ಎನ್ನುವಂಥ ಉದ್ಯಮ ಘಟಕದ ರೇಖೆಯೊಂದಿಗೆ, ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇಲ್ಲ, ಈ ರೇಖೆಯವರೆಗೆ ಮಾತ್ರ ಇದೇನಾಗ್ತೈತೆ ಅಂತ ಹೇಳ್ತಾರೆ, ತಾಳೆಯಾಗುತ್ತದೆ. ನಂತರದಲ್ಲಿ ಮಾರುಕಟ್ಟೆಯ ಬೆಲೆಯು P2ಗಿಂತ ಹೆಚ್ಚಾದಾಗ, ನೋಡಿ ಮಾರುಕಟ್ಟೆಯ ಬೆಲೆಯು P2ಗಿಂತ ಹೆಚ್ಚಾದಾಗ ಆವಾಗ ಎರಡು ಉದ್ಯಮ ಘಟಕಗಳು ಧನಾತ್ಮಕ ಉತ್ಪನ್ನದ ಮಟ್ಟವನ್ನು ಹೊಂದುತ್ತವೆ. ನೋಡಲಿ, ಬೆಲೆ P2ಗಿಂತ ಹೆಚ್ಚಾಯ್ತಂದ್ರೆ ಇದು ಹೆಚ್ಚಾಗೈತಿ ರೀ, ನಂತರ ಇದು ಏನಾಗ್ತೈತಿ, ಉತ್ಪನ್ನವನ್ನು ಉತ್ಪಾದಿಸಲು ಸ್ಟಾರ್ಟ್ ಮಾಡ್ತೈತಿ. ಅವಾಗ ಎರಡೂ ಉದ್ಯಮ ಘಟಕಗಳು ಧನಾತ್ಮಕವಾಗ್ತವ. ಉದಾಹರಣೆಗೆ ಮಾರುಕಟ್ಟೆಯ ಬೆಲೆಯು P1 ಮೌಲ್ಯವನ್ನು ಹೊಂದಿರುತ್ತದೆ ಎಂದುಕೊಂಡರೆ ಇಲ್ಲಿ P3 ಬೆಲೆಯಲ್ಲಿ ಎ ಉದ್ಯಮ ಘಟಕ Q3ನಷ್ಟು, ನೋಡಿ P3 ಬೆಲೆಯಲ್ಲಿ ಎ ಉದ್ಯಮ ಘಟಕ Q3ನಷ್ಟು ಉತ್ಪನ್ನವನ್ನು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಉತ್ಪಾದನೆಯನ್ನು ಮಾಡ್ತೈತಿ. ಇಲ್ಲಿ ಎ ಉದ್ಯಮ ಘಟಕಗಳು ಏನಪ್ಪ ಅಂದ್ರೆ ಉತ್ಪನ್ನದ ಪೂರೈಕೆಯನ್ನು ಬಿ ಉದ್ಯಮ ಘಟಕವು ಏನಪ್ಪ ಅಂದ್ರೆ Q3 ಪ್ರಮಾಣದಲ್ಲಿ, ನೋಡಿ P3 ಪ್ರಮಾಣದಲ್ಲಿ ಬಿ ಎನ್ನುವಂಥ ಉದ್ಯಮ ಘಟಕ Q4ನಷ್ಟು ಏನು ಮಾಡ್ತೈತಿ ರೀ, ಉತ್ಪನ್ನವನ್ನು ಉತ್ಪಾದಿಸ್ತೈತಿ. ಅವಾಗ ಎರಡೂ ಕೂಡಿ ಏನಾಗ್ತಾವ ಅಂತಂದ್ರೆ Q5. ನೋಡಿ, ಎರಡೂ ಏನಾಗ್ತಾವಪ್ಪ ಅಂದ್ರೆ Q5 ಈಸ್ ಈಕ್ವಲ್ ಟು Q3 ಪ್ಲಸ್ Q4. ಅಂದ್ರೆ ಉತ್ಪನ್ನದ ಪ್ರಮಾಣ 5ರಷ್ಟು ಹೆಚ್ಚಾಗಬೇಕಾದ್ರೆ ಇಲ್ಲಿ Q3 ಪ್ಲಸ್ Q4 ಅಂದ್ರೆ ಎ ಎನ್ನುವಂಥ ಉದ್ಯಮ ಘಟಕದ ಪೂರೈಕೆ ಹಾಗೂ ಬಿ ಎನ್ನುವಂಥ ಉದ್ಯಮ ಘಟಕದ ಪೂರೈಕೆಯನ್ನು ನಾವು ಕೂಡಿಸಿದಾಗ ನಮಗೆ ಸಿ ಎನ್ನುವಂಥ ಸಿಗ್ತೈತೆ ನೋಡ್ರಿ, Q5 ಅಂದ್ರೆ P1 P2 ಬೆಲೆಯಲ್ಲಿ ನಂತರ P3 ಬೆಲೆಯಲ್ಲಿ ಈ ಪೂರೈಕೆ ಪ್ರಮಾಣವನ್ನು ಉತ್ಪಾದಿಸಿದಾಗ ನೋಡಿದಾಗ ನಮಗೇನು ಸಿಗ್ತೈತಪ್ಪ ಅಂದ್ರೆ Q5ನಷ್ಟು ಏನು ಸಿಗ್ತೈತಿ, ಉತ್ಪನ್ನದ ಪ್ರಮಾಣ ಸಿಗ್ತೈತಿ. ಆವಾಗ ಸಿ ಮಾರುಕಟ್ಟೆಯ ಪೂರೈಕೆ ರೇಖೆಯು SM ಅಂತ ತೋರಿಸಿವಿ. ಇಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು SM ಅಂತೇಳಿ ತೋರಿಸಿವಿ. ಈ SM ರೇಖೆ ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಎರಡು ಉದ್ಯಮ ಘಟಕಗಳ ಪೂರೈಕೆ ರೇಖೆಗಳಾದ SA ಮತ್ತು SBಗಳ ಸಮಾನಾಂತರ ಸಂಕಲನ ಮಾಡುವುದರ ಮೂಲಕ ನಾವು SM ಅನ್ನು ಏನಪ್ಪ ಅಂದ್ರೆ ಪಡೆಯಬಹುದು. ಇವೆರಡೂ ಏನಪ್ಪ ಅಂದ್ರೆ ಸಮಾನಾಂತರ ಸಂಕಲನ, Q5 ಈಸ್ ಈಕ್ವಲ್ ಟು Q3 ಪ್ಲಸ್ Q4 ಸಮಾನಾಂತರ ಸಂಕಲನ ಮಾಡುವುದರ ಮೂಲಕ ಅವೆರಡನ್ನ ನಾವೇನಪ್ಪ ಅಂದ್ರೆ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗ್ತೈತಿ. ಅದಕ್ಕಾಗಿ ಹೇಳ್ತಾರೆ, ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಅಡ್ಡ ಸಾಲುಗಳಲ್ಲಿ ಕೂಡುವ ಮೂಲಕ ಒಂದು ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಪಡೆಯಬಹುದು. ಈ ರೀತಿ ಎರಡೂ ರೇಖೆಗಳನ್ನು ಒಗ್ಗೂಡಿಸುವ ಈ ವಿಧಾನಕ್ಕೆ ಅಡ್ಡ ಸಾಲು ಸಂಕಲನ ಅಂತೇಳಿ ಕರೀತಾರ. ನೋಡಲಿ, ಉದ್ಯಮ ಘಟಕದ ಅಡ್ಡ ಸಾಲು ಅಂದರೆ ಉತ್ಪನ್ನದ ಪ್ರಮಾಣವನ್ನು ಒಟ್ಟು ಏನಪ್ಪ ಅಂದ್ರೆ ಅಡ್ಡ ಸಾಲುಗಳನ್ನು ಕೂಡಿಸುವುದರ ಮೂಲಕ, ಈ ಅಡ್ಡ ಸಾಲುಗಳನ್ನು ಕೂಡಿಸುವುದರ ಮೂಲಕ ನಮಗೇನು ಸಿಗ್ತೈತೆ ರೀ, ಒಂದು ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಪಡ್ಕೋತೀವಿ. ಎಷ್ಟೈತಪ್ಪ ಒಂದು ಸರಕಿಗೆ ಮಾರುಕಟ್ಟೆ ಬೇಡಿಕೆ, ಇವುಗಳನ್ನು ಏನಪ್ಪ ಅಂದ್ರೆ ಎರಡೂ ರೇಖೆಗಳನ್ನು ಒಗ್ಗೂಡಿಸಿದಾಗ ಈ ವಿಧಾನಕ್ಕೆ ನಾವೇನಂತ ಕರಿತೀವಿ, ಅಡ್ಡ ಸಾಲು ಸಂಕಲನ ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಮಾರುಕಟ್ಟೆಯ ಪೂರೈಕೆ ರೇಖೆ ಎನ್ನುವಂಥದ್ದು ನಮಗೇನಾಗ್ತೈತಿ, ಸಿಗ್ತೈತಿ. ಅಂದರೆ ಎ ಎನ್ನುವಂಥದ್ದು ಮತ್ತು ಬಿ ಎನ್ನುವಂಥ ಉದ್ಯಮ ಘಟಕ ಬೆಲೆಗಳು ಮತ್ತು ಉತ್ಪನ್ನದ ಪ್ರಮಾಣ. ಯಾವುದೇ ಒಂದು ಉದ್ಯಮ ಘಟಕ ಸರಕುಗಳನ್ನು ಉತ್ಪಾದಿಸಬೇಕಾದ್ರೆ ಅದು ಮೊದಲು ಮಾರುಕಟ್ಟೆಯಲ್ಲಿರುವಂಥ ಬೆಲೆಗಳನ್ನು ಗಮನಿಸ್ತೈತಿ. ಆ ಬೆಲೆಗಳಿಗೆ ಅನುಗುಣವಾಗಿ ನಾ ಇನ್ನೇನು ಎಷ್ಟು ಉತ್ಪಾದಿಸಬೇಕು, ಆವಾಗ ಉತ್ಪಾದನಾ ಪ್ರಕ್ರಿಯೆಯನ್ನು ಕೈಗೊಂಡು ಪೂರೈಕೆಯನ್ನು ಮಾಡ್ತೈತಿ ಅಂತ ಹೇಳ್ತೀವಿ. ಇಷ್ಟು ಮಾರುಕಟ್ಟೆಯ ಪೂರೈಕೆಯ ರೇಖೆ. ನೆಕ್ಸ್ಟ್ ಕೊನೆಯದಾಗಿ ಬರುವಂಥದ್ದು ಪ್ರಮುಖವಾಗಿರುವಂಥದ್ದು ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ನೋಡಿ, ಕೊನೆಯದಾಗಿ ಬರುವಂಥದ್ದು ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ, ಪ್ರೈಸ್ ಎಲಾಸಿಟಿ ಆಫ್ ಸಪ್ಲೈ. ಹಾಗಾದ್ರೆ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು?
ಬೆಲೆಯ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ಬೆಲೆ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಅಂದರೆ ಬೆಲೆಗಳಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಯಾಗುತ್ತದೆಯೋ ಆ ಬದಲಾವಣೆಗಳಿಗನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು, ಬೆಲೆಗಳು ಹೆಚ್ಚಾದರೆ ಪೂರೈಕೆ ಪ್ರಮಾಣ ಹೆಚ್ಚಾಗ್ತೈತಿ, ಬೆಲೆಗಳು ಕಡಿಮೆ ಆದರೆ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತೈತಿ. ನೋಡಿ ಪೂರೈಕೆ ನಿಯಮ ಹೇಳ್ತೈತಿ, ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗುತ್ತದೆ, ಸರಕುಗಳ ಬೆಲೆ ಕಡಿಮೆ ಆದಾಗ ಪೂರೈಕೆ ಪ್ರಮಾಣ ಕಡಿಮೆ ಆಗುತ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಬೆಲೆಗಳ ಏನಪ್ಪ ಅಂದ್ರೆ ಬೆಲೆಗಳ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಅಂದ್ರೆ ಬೆಲೆ ಏರಿದರೆ ಪೂರೈಕೆ ಹೆಚ್ಚುತ್ತದೆ, ಬೆಲೆ ಇಳಿದರೆ ಪೂರೈಕೆ ಕಡಿಮೆ ಆಗುತ್ತದೆ. ಆದರೆ ಬೆಲೆ ಎಷ್ಟು ಪ್ರಮಾಣದಲ್ಲಿ ಏರಿದೆ, ಪೂರೈಕೆಯು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ, ಮತ್ತು ಬೆಲೆ ಎಷ್ಟು ಪ್ರಮಾಣದಲ್ಲಿ ಇಳಿದಿದೆ ಹಾಗೂ ಪೂರೈಕೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ ಎಂಬುದನ್ನು ಈ ಪೂರೈಕೆ ಸ್ಥಿತಿಸ್ಥಾಪಕತ್ವ ನಮಗೇನು ಮಾಡ್ತೈತಿ ರೀ, ತಿಳಿಸ್ಕೊಡ್ತೈತಿ. ಅದಕ್ಕಾಗಿ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಾರ ಈ ಕೆಳಗಿನ ಸೂತ್ರವನ್ನು ಅರ್ಥ ಮಾಡ್ಕೋತೀವಿ. ನೋಡ್ರಿ, ಪೂರೈಕೆ ಸ್ಥಿತಿಸ್ಥಾಪಕತ್ವ ಈಕ್ವಲ್ ಟು ಪೂರೈಕೆ ಸ್ಥಿತಿಸ್ಥಾಪಕತ್ವ ಈಕ್ವಲ್ ಟು ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ. ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ. ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ನೋಡಿ, ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ತಿಳಿದುಕೊಳ್ಳುವಂಥ ಸೂತ್ರ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಈಕ್ವಲ್ ಟು ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ. ಅಂದರೆ ಬೆಲೆಗಳ ಬದಲಾವಣೆಯಿಂದಾಗಿ ಪೂರೈಕೆ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಆಯಿತು ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಅಂದ್ರೆ ಬೆಲೆ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗೈತಿ, ಅದರ ಜೊತೆಗೆ ಪೂರೈಕೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗೈತಿ. ಇದನ್ನು ಸರಳ ರೂಪದಲ್ಲಿ ತಿಳ್ಕೊಬೇಕಾರ ES ಈಕ್ವಲ್ ಟು ಎಲಾಸಿಟಿ ಸಪ್ಲೈ ಈಕ್ವಲ್ ಟು ಡೆಲ್ಟಾ Q ಅಪಾನ್ Q ಇಂಟು 100 ಡಿವೈಡೆಡ್ ಬೈ ಡೆಲ್ಟಾ P ಅಪಾನ್ P ಇಂಟು 100. ಅಂದ್ರೆ ಡೆಲ್ಟಾ Q ಶೇಕಡಾವಾರು ಪೂರೈಕೆ ಪ್ರಮಾಣದ ಬದಲಾವಣೆ, ಮೊದಲಿನ ಪ್ರಾರಂಭದ ಏನಪ್ಪ ಅಂದ್ರೆ ಬದಲಾವಣೆ. ನೆಕ್ಸ್ಟ್ ಶೇಕಡಾವಾರು ರೂಪದಲ್ಲಿ, ಇದನ್ನು ಇನ್ನೂ ಸರಳೀಕೃತ ರೂಪದಲ್ಲಿ ನೋಡಿದಾಗ ಡೆಲ್ಟಾ Q ಅಪಾನ್ Q ಇಂಟು P ಡಿವೈಡೆಡ್ ಬೈ ಡೆಲ್ಟಾ P. ಅಂದ್ರೆ ಡೆಲ್ಟಾ Q ಡಿವೈಡೆಡ್ ಬೈ Q ಇಂಟು P ಡೆಲ್ಟಾ P. ಅಂದ್ರೆ ಪೂರೈಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ, ಎಷ್ಟು ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಆಯಿತು, ನಂತರ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಗೆ ತಕ್ಕಂತೆ ಪೂರೈಕೆ ಪ್ರಮಾಣದಲ್ಲಿ ಎಷ್ಟು ಬದಲಾವಣೆ ಆಯಿತು ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ, ಅರ್ಥ ಮಾಡ್ಕೋತೀವಿ. ಇದನ್ನು ಏನಂತ ಕರಿತೀವಿ ಅಂದರೆ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ಬೆಲೆಗಳ ಬದಲಾವಣೆಯ ಪರಿಣಾಮವಾಗಿ ಏನಪ್ಪ ಅಂದ್ರೆ ಪೂರೈಕೆ ಪ್ರಮಾಣದಲ್ಲಾಗುವ ಬೆಲೆಗಳ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ನಾವು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು 4ನೇ ಅಧ್ಯಾಯವಾದಂಥ ಏನಪ್ಪ ಅಂದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಅಂದರೆ ಇಲ್ಲಿ ಉದ್ಯಮ ಘಟಕ ಯಾವ ರೀತಿಯಾದಂಥ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಎನ್ನುವಂಥದ್ದು ಉತ್ಪಾದನೆಯನ್ನು ಮಾಡ್ತೈತಿ, ಆದಾಯವನ್ನು ಸಂಪಾದನೆ ಮಾಡ್ತೈತಿ, ಅದರ ಜೊತೆಗೆ ಅಲ್ಪಾವಧಿ ಏನಪ್ಪ ಅಂದ್ರೆ ಆದಾಯ ಪೂರೈಕೆ ಹೆಂಗೆ ಮಾಡ್ತೈತಿ, ದೀರ್ಘಾವಧಿಯ ಪೂರೈಕೆ ಹೆಂಗೆ ಮಾಡ್ತೈತಿ, ನಂತರ ಪೂರೈಕೆ ಪ್ರಮಾಣವನ್ನು ಹೆಂಗೆ ನಾವು ನಿರ್ಧಾರ ಮಾಡ್ಕೋತೀವಿ ಅನ್ನುವಂಥದ್ದನ್ನು ನಾವು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೀವಿ. ಇಷ್ಟು ಏನಪ್ಪ ಅಂದ್ರೆ ಉದ್ಯಮ ಘಟಕದ ಸಿದ್ಧಾಂತದಲ್ಲಿ ಅಂದರೆ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಸಿದ್ಧಾಂತದಲ್ಲಿ ಬರುವಂಥ ಅಂಶಗಳು. ಈ ನಂತರದಲ್ಲಿ ನೋಡಿ ವಿದ್ಯಾರ್ಥಿಗಳಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆ ಅಂದರೆ ಏನು, ಅಲ್ಪಾವಧಿಯ ಪೂರೈಕೆ ರೇಖೆಯನ್ನು ಏನಪ್ಪ ಅಂದರೆ ರೇಖಾಚಿತ್ರದೊಂದಿಗೆ ವಿವರಿಸಿ ಎನ್ನುವಂಥ ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ತುಂಬ ಪ್ರಮುಖವಾದಂಥ ಅಧ್ಯಾಯವಾಗೈತಿ.
ಇಷ್ಟು ಇವತ್ತಿಗೆ ಸಾಕ. ಉಳಿದಿದ್ದನ ನಂತರದಲ್ಲಿ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೋಣ.